ಕರ್ನಾಟಕದ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಜೋಗಿಹಳ್ಳಿ ಎಂಬ ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಅಲ್ಲಿ ಈ ಒಂದು ಘಟನೆ ನಡೆದಿದೆ ಸ್ನೇಹಿತರೆ. ನೋಡ್ರಿ, ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಅಲ್ಲಿ ಒಂದು ಕಾರು ಚಲಿಸ್ತಾ ಇತ್ತು. ಅಂದ್ರೆ ಆ ಹೆದ್ದಾರಿ ಹತ್ರ ಒಂದು ಕಾರ್ ಹೋಗ್ತಾ ಇತ್ತು. ಆ 48 ಹೆದ್ದಾರಿಯಲ್ಲಿ ಬಾಡಿಗೆಯಲ್ಲಿ ಒಂದು ಕಾರು ಒಂದು ಭೀಕರ ಸ್ಫೋಟಕವನ್ನು ಕೂಡ ಅಲ್ಲಿ ಸಂಭವಿಸಿದೆ. ಅದೆಲ್ಲ ತಾವು ನೋಡ್ತಾ ಇರ್ತೀರಿ ಸ್ನೇಹಿತರೆ. ನೋಡ್ರಿ, ಈ ಒಂದು ಭೀಕರ ಸ್ಫೋಟಕದಲ್ಲಿ ಆ ಒಂದು ಘಟನೆಯಲ್ಲಿ ನಾಗೇಂದ್ರ ಎಂಬಾತ, ಅವನಿಗೆ 30 ವರ್ಷ, ಆತ ಸ್ಥಳದಲ್ಲೇ ಜೀವಂತವಾಗಿ ಆ ಒಂದು ಕಾರು ಅಲ್ಲಿ ಭೀಕರ ಸ್ಫೋಟಗೊಂಡಿದ್ದರಿಂದ ಆತ ಜೀವಂತವಾಗಿ ದಹನಗೊಂಡಿದ್ದಾನೆ. ನೋಡ್ರಿ, ಇದು ಯಾಕೆ ಇಲ್ಲಾಯ್ತು, ಏನು ಘಟನೆ, ಇದಕ್ಕೆ ಸಂಪೂರ್ಣ ವಿವರಣೆ ಈ ವಿಡಿಯೋದಲ್ಲಿ ನೋಡ್ತೀರಿ ಸ್ನೇಹಿತರೆ. ನೋಡ್ರಿ, ಇದು ಒಂದು ಅಪಘಾತ ಅಲ್ಲ. ಯಾಕಂತಂದ್ರೆ ಎಲ್ಲೋ ಕಾರ್ ಹೋಗ್ತಾ ಇತ್ತು, ಎಲ್ಲೋ ಡಿವೈಡರ್ಗೆ ಡಿಕ್ಕಿಯಾಗಿ ಅಲ್ಲಿ ಒಂದು ಸ್ಫೋಟಕಗೊಂಡಿರೋದಲ್ಲ. ಇದು ಒಂದು ಅಪಘಾತವಲ್ಲ, ಇದೊಂದು ಪ್ರೇಮ ವೈಫಲ್ಯ ಅಂತ ಹೇಳಿ ಹೇಳ್ಬೋದು. ನೋಡ್ರಿ, ಅಲ್ಲಿ ಆ ಒಂದು ಕಾರಿನಲ್ಲಿ ಒಬ್ಬ ಯುವತಿಯನ್ನು ಆತ, ಯಾರು ನಾಗೇಂದ್ರ ಎಂಬಾತ, ಆ ಯುವತಿಯನ್ನು ಆ ಕಾರಿನಲ್ಲಿ ಅಪಹರಣ ಮಾಡ್ಕೊಂಡು ಬಂದಿರ್ತಾನೆ. ಆ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಕಾರಿನಲ್ಲಿ ನಡೆದಂತಹ ಒಂದು ವಿಧ್ವಂಸಕ ಒಂದು ಕೃತ್ಯ ಅಂತ ಹೇಳಿ ಪೊಲೀಸರು ಈಗಾಗಲೇ ಶಂಕಿಸಿದ್ದಾರೆ. ನೋಡ್ರಿ, ಆ ಕಾರಿನಲ್ಲಿ ನಾಗೇಂದ್ರ ಜೊತೆಗೆ ಯುವತಿ 23 ವರ್ಷ, ಮತ್ತು ಆ ಕಾರಿನ ಚಾಲಕ ಪ್ರವೀಣ್ ಅಂತ ಹೇಳಿ ಆತ ಕೂಡ ಇದ್ದ. ಇಲ್ಲಿ ಯುವತಿ ರಮ್ಯಾ 23 ವರ್ಷದವಳು ಮತ್ತು ಪ್ರವೀಣ್ ಆ ಏನು ಒಂದು ಕಾರಿನ ಚಾಲಕ, ಇವರಿಬ್ಬರು ಅಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸ್ನೇಹಿತರೆ. ಇದರ ಸಂಪೂರ್ಣವಾಗಿ ವಿವರಣೆ ನೋಡ್ಬೇಕಿತ್ತಂದ್ರೆ ನೋಡ್ರಿ, ಈ ಒಂದು ಘಟನೆ ಅಪಹರಣ ಅಂತ ಹೇಳಿ ಶಂಕಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಒಂದು ಆಪರೇಷನ್ ಥಿಯೇಟರ್ ನ ಟೆಕ್ನಿಷಿಯನ್ ಆಗಿ ಅಲ್ಲಿ ರಮ್ಯಾ ಅಂತ ಹೇಳಿ ಕೆಲಸ ಮಾಡ್ತಾ ಇದ್ಲು. ಆ ರಮ್ಯಾ ಎಂಬಾಕೆ ಜಲ್ವಿಡ್ ಪ್ರೇಮಿ ನಾಗೇಂದ್ರ, ಈತ ಬೆಂಗಳೂರಿನ ಜಯನಗರದ ಸಿದ್ದಾಪುರ ಬಳಿಯಿಂದ ಆಕೆಯನ್ನು ಬಲವಂತವಾಗಿ ಅಲ್ಲಿ ಏನು ಕಾರ್ ಒಂದು ಬಾಡಿಗೆಯಾಗಿ ಬುಕ್ ಮಾಡಿದ್ರು. ಆ ಕಾರ್ ಊಬರ್ ಆಗಿತ್ತು. ಆ ಊಬರ್ ಇಂದ ಬುಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನೋಡ್ರಿ, ಆ ಕಾರ್ ಊಬರ್ ಅಲ್ಲಿ ಇವರಿಬ್ಬರು ಆ ಒಂದು ಕಾರ್ ನಲ್ಲಿ ಹೋಗ್ತಾ ಇದ್ರು. ಅಂದ್ರೆ ಇವಾಗ ನೋಡ್ರಿ, ಕಾರ್ ಬುಕ್ ಮಾಡಿದಾರೆ ಅಂತಂದ್ರೆ ಡ್ರೈವರ್ಗಳು ಏನ್ ಮಾಡ್ತಾರೆ, ಯಾರೇ ಬುಕ್ ಮಾಡಿದ್ರು ಕೂಡ ಸಹಜವಾಗಿ ಹೋಗ್ತಾರೆ. ಆದ್ರೆ ಈತ ನಾಗೇಂದ್ರ ಎಂಬಾತ ಈ ರಮ್ಯಾವಳನ್ನು ಆ ಕಾರಿನಲ್ಲಿ ಊಬರ್ ಅನ್ನು ಬುಕ್ ಮಾಡಿ ಆ ಕಾರಿನಲ್ಲಿ ಆಕೆಯನ್ನು ಬಲವಂತವಾಗಿ ಅಪಹರಿಸಿದ್ದು ಅಲ್ಲಿ ನೋಡಿರ್ತಾರೆ. ಸಂಬಂಧಪಟ್ಟ ಸ್ನೇಹಿತರು ಏನ್ ಮಾಡ್ತಾರೆ, ಅವಾಗ ಕಿಡ್ನಾಪ್ ಕೇಸ್ ಅಂತ ಹೇಳಿ ಅವರು ದಾಖಲಿಸ್ತಾರೆ. ಅಲ್ಲೇ ಏನಾಯ್ತು, ಇದು ಯಾಕೆ ಎಚ್ಚರಿಕೆ, ಇದರಿಂದ ಏನ್ ಆಯ್ತು ಅಂದ್ರೆ, ಪ್ರಯಾಣ ಸಾಗಿಸ್ತಾ ಇದ್ರು. ಆ ಒಂದು ಪ್ರಯಾಣದ ನಡುವೆ ರಮ್ಯಾ ಮತ್ತು ನಾಗೇಂದ್ರ ನಡುವೆ ತೀವ್ರವಾಗಿ ಜಗಳ ನಡೆಯುತ್ತೆ ಆ ಕ್ಯಾಬ್ ನಲ್ಲಿ. ಆಗ ನಾಗೇಂದ್ರ ಏನ್ ಮಾಡ್ತಾನೆ, ಆ ಕಾರಿನೊಳಗೆ ಇದ್ದಂತಹ ರಮ್ಯಾ ಅವಳ ತಲೆಗೆ ಏನ್ ಮಾಡ್ತಾನೆ, ಚಾಕುವಿಂದ ಕೂಡ ಆ ಮಹಿಳೆಗೆ ಇರಿಯುತ್ತಾನೆ. ಆಕೆ ಸ್ವಲ್ಪ ಗಾಯಗಳು ಕೂಡ ಆಗಿರುತ್ತೆ. ಆ ವೇಳೆ ನಾಗೇಂದ್ರ ಏನ್ ಮಾಡ್ತಾನೆ, ಆತ ಕಚ್ಚಾ ಬಾಂಬ್ ಅಂತ ಹೇಳಿ ಆತ ಇಟ್ಕೊಂಡಿರ್ತಾನೆ. ನೋಡ್ರಿ, ಅದು ಕಚ್ಚಾ ಬಾಂಬ್ ಇಲ್ಲ ಅಂದ್ರೆ ಒಂದು ಪೆಟ್ರೋಲ್ ಬಾಂಬ್ ಅಂತ ಹೇಳಿ ಆತ ಇಟ್ಕೊಂಡೇ ಬಂದಿರ್ತಾನೆ ಜೊತೆಯಲ್ಲಿ. ಆ ಒಂದು ಪೆಟ್ರೋಲ್ ಬಾಂಬ್ ಅಥವಾ ಅದನ್ನು ನೋಡಿದಾಗ ಯುವತಿ ಗಮನಿಸ್ತಾಳೆ. ಆ ಒಂದು ಗಮನಿಸಿ ಯುವತಿ ತಕ್ಷಣವೇ ಆ ಚಾಲಕನಿಗೆ ಎಚ್ಚರಿಕೆಯನ್ನು ಕೂಡ ನೀಡ್ತಾಳೆ. ಎಚ್ಚರಿಕೆ ನೀಡಿದಂತಹ ಆ ಯುವತಿ, ಆ ಚಾಲಕ ಕೂಡ ಬಹಳ ಒಂದು ಸಮಯ ಪ್ರಜ್ಞೆಯಿಂದ ಅವರಿಬ್ಬರ ಒಂದು ಪ್ರಾಣಾಪಾಯದಿಂದ ಅವರು ಪಾರಾಗಿರ್ತಾರೆ. ಅದು ಚಾಲಕನ ಒಂದು ಸಮಯ ಪ್ರಜ್ಞೆ ಅಂತ ಹೇಳಿ ಕೂಡ ಹೇಳ್ಬೋದು ಸ್ನೇಹಿತರೆ. ನೋಡ್ರಿ, ಆತ ಕ್ಯಾಬ್ ಚಾಲಕ ತಕ್ಷಣ ಏನ್ ಮಾಡ್ತಾನೆ, ಆ ಯುವತಿ ಚಾಲಕನಿಗೆ ಎಚ್ಚರಿಕೆ ಕೊಟ್ಟ ತಕ್ಷಣ ಚಾಲಕ ತಕ್ಷಣ ಏನ್ ಮಾಡ್ತಾನೆ, ಇಲ್ಲಿ ಕಾರನ್ನು ಕೂಡ ಆ ಹೆದ್ದಾರಿಯಲ್ಲಿರುವಂತಹ ಒಂದು ಸೈಡ್ಗೆ ನಿಲ್ಲಿಸ್ತಾನೆ. ಸೈಡ್ಗೆ ನಿಲ್ಲಿಸಿದಾಗ ಆ ಚಾಲಕ ಮತ್ತು ಯುವತಿ ಅವರಿಬ್ರು ಏನ್ ಮಾಡ್ತಾರೆ, ಆ ವಾಹನದಿಂದ ಜಿಗಿದು ಅವರಿಬ್ರು ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ. ಅವರು ಓಡಿಕೊಂಡು ಹೋಗ್ತಾರೆ ಸ್ನೇಹಿತರೆ. ಆತ ಏನ್ ಮಾಡಿರ್ತಾನೆ, ಪೆಟ್ರೋಲ್ ಬಾಂಬ್ ಅಥವಾ ಕಚ್ಚಾ ಬಾಂಬ್ ಏನೋ ಒಂದು ಇಟ್ಕೊಂಡಿರ್ತಾನಲ್ಲ, ಅದು ಇಮಿಡಿಯೇಟ್ ಆಗಿ ಸ್ಫೋಟಕಗೊಂಡು ಏನ್ ಮಾಡ್ತಾರೆ, ಅವರಿಬ್ರು ಹೊರಗಡೆ ಬರ್ತಾ ಇದ್ದಂಗೆ ಆ ಕಾರ್ ಪೂರ್ತಿಯಾಗಿ ಭಾರಿ ಒಂದು ಸ್ಫೋಟವನ್ನು ಕೂಡ ಸಂಭವಿಸುತ್ತೆ. ಕಾರ್ ಏನ್ ಪೂರ್ತಿಯಾಗಿ ಭಾರಿ ಸ್ಫೋಟಕಗೊಂಡಿತು. ಅದರಲ್ಲಿ ನಾಗೇಂದ್ರ ಎಂಬತ್ತ ಏನ್ ಮಾಡ್ತಾನೆ, ಆ ಕಾರನ್ನು ಪೂರ್ತಿ ಸ್ಫೋಟಕಗೊಂಡು ಅದು ಪೂರ್ತಿ ಉರಿ ಹಾಕಿ ಅದು ಪೂರ್ತಿ ಸುಟ್ಟು ಕರಕಲಾಗಿರುತ್ತೆ. ಆ ಕಾರಿನಲ್ಲೇ ನಾಗೇಂದ್ರ ಎಂಬತ್ತನು ಕೂಡ ಆ ಕಾರಿನಲ್ಲಿ ಸಿಲುಕಿ ಅವನು ಕೂಡ ಜೀವಂತವಾಗಿ ದಹನಗೊಂಡಿದ್ದು ಈ ಒಂದು ಘಟನೆಯಲ್ಲಿ ಕಂಡು ಬಂದಿದೆ ಸ್ನೇಹಿತರೆ. ಇವಾಗ ಗಾಯಗೊಂಡಿರುವಂತಹ ಚಾಲಕ ಪ್ರವೀಣ್ ಮತ್ತು ರಮ್ಯಾ ಈಗಾಗಲೇ ತುಮಕೂರಿನ ಒಂದು ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಅವರಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಿದೆ. ಕಲ್ಲಂಬೆಲ್ಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಏನಾಗಿದೆ ಅಂತೇಳಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ನಾಗೇಂದ್ರ ಎಂಬಾತ ಈ ವಸ್ತುಗಳನ್ನು, ಈ ಒಂದು ಸ್ಫೋಟಗೊಂಡಂತಹ ವಸ್ತು ಎಲ್ಲಿಂದ ತಂದ, ಹೇಗೆ ತಂದ ಎಂಬುದರ ಬಗ್ಗೆ ಪೊಲೀಸರು ಕೂಡ ಈಗಾಗಲೇ ವಿಧಿ ವಿಜ್ಞಾನ ಪ್ರಯೋಗಾಲಯದ ಮೂಲಕ FSL ನೆರವಿನೊಂದಿಗೆ ತೀವ್ರ ತನಿಖೆಯನ್ನು ಕೂಡ ಪೊಲೀಸರು ಈಗಾಗಲೇ ಮುಂದುವರೆದಿದೆ ಸ್ನೇಹಿತರೆ. ಮತ್ತು ಇನ್ನು ಹೆಚ್ಚಿನ ಮಾಹಿತಿಗಾಗಿ ಮತ್ತೆ
ಮುಂದಿನ ವರದಿಗಳನ್ನು ನೋಡಲು ಶಿವಗಂಗಾ ನ್ಯೂಸ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ತಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ಇದೇ ಥರ ಇರಲಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.